ಕೇವಲ ಮೆಟ್ರೋ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನು ಕೂಡ ಹೆಚ್ಚಿಸಿ ಸರ್ಕಾರ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. ಹಾಗಿದ್ರೆ ನಿಮ್ಗೆ ಯಾವಾಗ ಕರೆಂಟ್ ಶಾಕ್ ಹೊಡೆಯುತ್ತೆ ಗೊತ್ತಾ? ನೋಡ್ಕೊಂಡ್ ಬನ್ನಿ ರಿಪೋರ್ಟ್. ಶಾಕ್ ಶಾಕ್ ತ್ರಿಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರ ಜನರಿಗೆ ಮೂರನೇ ಶಾಕ್ ಕೊಡಲು ಮುಂದಾಗಿದೆ. ಮೆಟ್ರೋ ದರ 5% ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನು ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆಯಲು ಸಜ್ಜಾಗಿದೆ. ಬಲು ದುಬಾರಿಯಾಯ್ತು ನಮ್ಮ ಕರ್ನಾಟಕ. ಮೆಟ್ರೋ ಹತ್ತುವಂತಿಲ್ಲ, ಕರೆಂಟ್ ಬಳಸಂಗಿಲ್ಲ. ಅಧಿವೇಶನ ಮುಗಿದಿದ್ದು ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಮತ್ತೆ ವಿದ್ಯುತ್ ದರವನ್ನ ಹೆಚ್ಚಿಸಲು ಮುಂದಾಗಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ ಶೀಘ್ರವೇ ಹೆಚ್ಚಿಸಲಿದೆ. ಕರುನಾಡಿಗೆ ಕರೆಂಟ್ ಶಾಕ್. ಬೆಂಗಳೂರು ಜನತೆಗೆ ತ್ರಿಬಲ್ ದರ ಏರಿಕೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ರಾಜ್ಯಕ್ಕೆ ಮೆಟ್ರೋ, ನೀರು ಬಳಿಕ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ಮುಂದಿನ ತಿಂಗಳು ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಬೆಸ್ಕಾಂನಿಂದ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದು ಕೆಇಆರ್ಸಿ ಜನಾಭಿಪ್ರಾಯವನ್ನ ಸಂಗ್ರಹಿಸಲಿದೆ. ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಜನರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ ಅಂತ ರಿಪಬ್ಲಿಕ್ಗೆ ಬೆಸ್ಕಾಂ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕಂತೂ ಮೆಟ್ರೋ ದರ ಹೆಚ್ಚಿಸಿದ್ದಾಯ್ತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೇಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತ್ರಿಬಲ್ ಬೆಲೆ ಏರಿಕೆ ಶಾಕ್ ಅನ್ನ ಕೊಡ್ತಾ ಇದ್ರೆ ಹಿಂಗೆ ತಡ್ಕೊಳ್ಬೇಕು ಜೀವ ಹೇಳಿ ನೀವೇ? ಹೇಗ್ ಸಾಧ್ಯ ಹೇಳಿ? ಇವತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಹೊರಗಡೆ ಹೋಗಿ ದುಡಿಯೋರು ದುಡಿತಾನೆ ಇದ್ದಾರೆ. ಎಲ್ಲೋ ಕುತ್ಕೊಂಡು ಲಂಚವನ್ನ ಸ್ವೀಕಾರ ಮಾಡ್ತಾರೋ ತಗೋತಾನೇ ಅವ್ರೆ. ಅವ್ರದ್ದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಆಗ್ತಾನೆ ಇದೆ. ಇವತ್ತು ಹೊರಗಡೆ ಹೋಗಿ ಬೆವರು ನೀರನ್ನ ಸುರಿಸಿ ದುಡಿತಾ ಇರೋರು ಮನೆ ಮಠ ಮಾರ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ತಾತ ಮುತ್ತಾತಂದ್ರು, ಅವರ ತಂದೆ ತಾಯಂದ್ರು ಕೊಟ್ಟಂತ ಚಿನ್ನಗಳನ್ನ ಅಡ ಇಟ್ಟು ಜೀವನವನ್ನ ಸಾಗಿಸ್ತಿದ್ದಾರೆ. ಯಾಕೆ? ದುಬಾರಿ ದುನಿಯಾ. ಈ ದುಬಾರಿ ದಿನದಲ್ಲಿ ಜನರು ಬದುಕ್ತಾ ಇದಾರಲ್ಲ, ಗ್ರೇಟ್. ಶಾಕ್ ಅಲ್ಲ, ಗ್ರೇಟ್. ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರಿಗೆ ಯಾವ ತರ ತಡ್ತಾ ಇದೆ ಗೊತ್ತಾ? ನಿತ್ಯ ಬಳಸುವಂತ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೋಗಿದೆ. ಅಕ್ಕಿ ತಗೊಳ್ಳಿ ಜಾಸ್ತಿ, ತೊಗರಿ ಬೇಳೆ ತಗೊಳ್ಳಿ ಅದು ಜಾಸ್ತಿ, ಬೇಳೆಕಾಳುಗಳನ್ನ ತಗೊಳ್ಳಿ ಅದು ಕೂಡ ಹೆಚ್ಚಳ ಆಗಿದೆ. ಹಾಲು ಮೊಸರು ಜಾಸ್ತಿ ಮಾಡಿದ್ರು, ಕರೆಂಟ್ ಜಾಸ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಬಸ್ ರೇಟ್ ಕೂಡ ಜಾಸ್ತಿ ಮಾಡಿದ್ರು, ಮೆಟ್ರೋ ಕೂಡ ಜಾಸ್ತಿ ಮಾಡಾಯ್ತು. ಮಕ್ಕಳು ಸ್ಕೂಲ್ ಫೀಸು ಶಾಕ್ ಆಗ್ಬೇಕು. ಸರ್ಕಾರಿ ಶಾಲೆನ ಓದಿಸಿ ಅಂತ ಕೇಳ್ತಾರೆ. ಆ ಸರ್ಕಾರಿ ಶಾಲೆಗಳನ್ನ ವ್ಯವಸ್ಥೆ ನೋಡಿದ್ರೆ ಬೇಜಾರಾಗುತ್ತೆ. ಸರ್ಕಾರ ಉದ್ಧಾರ ಮಾಡಬೇಕಾಗಿರೋ ಸರ್ಕಾರಿ ಶಾಲೆಗಳನ್ನ ಇವತ್ತು ಯಾರು ಉದ್ಧಾರ ಮಾಡ್ತಿಲ್ಲ. ಆಯ್ತು, ಹೇಗೋ ನಾವು ದುಡಿತಾ ಇದೀವಲ್ಲ, ನಮ್ಮ ಮಕ್ಕಳು, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡ್ ಬಂದಿದ್ದೀವಿ, ನಮ್ಮ ಮಕ್ಕಳು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕು, ಓದ್ಲಿ ಪ್ರೈವೇಟ್ ಸ್ಕೂಲ್ ಅಂತೇಳಿ ಓದಿಸ್ತಿದ್ದಾರೆ. ಹೆಂಗ್ ಓದಿಸ್ತಿದ್ದಾರೆ? ಲೋನ್ ಮಾಡಿ, ಕೈ ಸಾಲ ಮಾಡಿ, ಬಡ್ಡಿಗೆ ದುಡ್ಡು ತಗೊಂಡು, ತಿಂಗಳು ಬರೋಂತ ಸಂಬಳದಲ್ಲಿ ಯಾರು ಕೂಡ ಸೇವಿಂಗ್ಸ್ ಮಾಡ್ಬಿಟ್ಟು 5,000 ಇಷ್ಟಕ್ಕೆ ಅಂತ ಎತ್ತಿಡುವಂತ ಕಾಲ ಹೋಯ್ತು. ಅವಾಗೆಲ್ಲ ಒಂದಷ್ಟು ಹುಂಡಿಗಳನ್ನ ಇಟ್ಕೊಳ್ತಾ ಇದ್ರು. ಮದ್ವೆ ಖರ್ಚಿಗೆ ಇಷ್ಟು ಅಂತೇಳಿ ಹುಂಡಿಗೆ ಆಗ್ತಾ ಇದ್ರು, ತಿಂಗಳಿಗೆ ಮಕ್ಕಳಿಗೆ ಶಾಲೆಗೆ ಅಂತೇಳಿ ಇಷ್ಟ ಆಗ್ತಾ ಇದ್ರು. ತಂಗಿ ಮದ್ವೆಗೋ, ಅಕ್ಕನ ಮದ್ವೆಗೋ, ತಮ್ಮನ ಮದ್ವೆಗೋ, ಅಪ್ಪನ ಚಿಕಿತ್ಸೆಗೋ, ಅಮ್ಮನ ಚಿಕಿತ್ಸೆಗೋ ಅಂತೇಳಿ ಆ ಹುಂಡಿಯಲ್ಲಿ ತಿಂಗಳು ಬರೋ ಸಂಬಳದಲ್ಲಿ ದುಡ್ಡು ಹಾಕೊಂಡ್ ಬರ್ತಾ ಇದ್ರು. ಈಗ ಇವೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಹುಂಡಿಯಲ್ಲಿ, ಬ್ಯಾಂಕ್ ಅಲ್ಲಿ ಲೋನ್ಗಳು ತಗೊಂಡಿದ್ದಾರೆ. ಆ ಲೋನ್ಗಳು ಕಟ್ಟಕ್ಕಾಗದೆ ಇವತ್ತು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಅಯ್ಯಯ್ಯೋ ಅಂತಿದ್ದಾರೆ. ಈ ದುಬಾರಿ ದುನಿಯಾನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಕ್ಕಿ, ತೊಗರಿ ಬೇಳೆ, ಮೆಣಸು ಅದ್ರ ಮೇಲೂ ಕೂಡ ದರ ಹೆಚ್ಚಳ ಆಗಿದೆ. ಬರೋಬ್ಬರಿ 20 ರೂಪಾಯಿ ಏರಿಕೆ ಆಗಿದೆ ಅಕ್ಕಿ ಬೆಲೆ.
ಬಾಸ್ಮತಿ ಅಕ್ಕಿ 25ರಿಂದ 30 ರೂಪಾಯಿ. ಬಾಸ್ಮತಿ ರೈಸ್ ಯಾರು ತಿಂತಾರೆ? ಎಲ್ಲ ಮಧ್ಯಮದ ವರ್ಗದವರು ತಿಂತಾರೆ. ಯಾವಾಗ? ವಾರಕ್ಕೊಂದ್ಸಲಿ ಬಿರಿಯಾನಿ ಮಾಡ್ಕೊಂಡೋಗೋ ಅಥವಾ ಕುಷ್ಕ ರೈಸ್ ಮಾಡ್ಕೊಂಡೋಗೋ ಅಜ್ಜಿ ರೈಸ್ ಮಾಡ್ಕೊಂಡೋಗೋ ಬಾಸ್ಮತಿ ಅಕ್ಕಿನ ಬಳಸ್ತಾರೆ. ಅದು ಕೂಡ ಜಾಸ್ತಿ. ಯಾಕೆಂದ್ರೆ ವಾರ ಪೂರ್ತಿ ಕಷ್ಟ ಬಿದ್ದಿರ್ತೀವಿ. ವಾರ ಪೂರ್ತಿ ಡಿಪೋ ಅಕ್ಕಿನೋ ತಿಂದ್ಕೊಂಡು ಸೋನಾ ಮಸೂರಿ ಅಕ್ಕಿ ತಿನ್ಕೊಂಡು ಬುಲೆಟ್ ರೈಸ್ ಅಕ್ಕಿ ತಿನ್ಕೊಂಡು ಬದುಕ್ತಾ ಇರ್ತೀವಿ. ವಾರದಲ್ಲಿ ಒಂದ್ ದಿವಸ ಕುಟುಂಬಸ್ಥರೆಲ್ಲ ಕುತ್ಕೊಂಡು ರಜೆ ದಿನ ಬಾಸ್ಮತಿ ಅಕ್ಕಿಯಲ್ಲಿ ರೈಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳೋಕೆ ಹೋದ್ರೆ ಅಲ್ಲೂ ಕೂಡ 30 ರೂಪಾಯಿವರೆಗೂ ಏರಿಕೆ ಆಗಿದೆ. ನೋಡಿ, ಅಕ್ಕಿ 1 ಕೆಜಿಗೆ 5ರಿಂದ 30 ರೂಪಾಯಿವರೆಗೆ ಏರಿಕೆ ಆಗಿದೆ. ಅಕ್ಕಿ, ಒಣಮೆಣಸು 1 ಕೆಜಿಗೆ 150 ರೂಪಾಯಿವರೆಗೂ ಏರಿಕೆ ಆಗಿದೆ. ಒಣಮೆಣಸು. ಇದ್ರ ಜೊತೆಗೆ ತೊಗರಿಬೇಳೆ 15ರಿಂದ 20 ರೂಪಾಯಿ 1 ಕೆಜಿಗೆ ಜಾಸ್ತಿ ಆಗಿರೋದು. ಕಡಲೆಕಾಯಿ 1 ಕೆಜಿಗೆ 20 ರೂಪಾಯಿವರೆಗೆ ಏರಿಕೆ ಆಗಿರೋದು. ಉದ್ದಿನ ಬೇಳೆ 1 ಕೆಜಿಗೆ 15 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಕಡಲೆಬೇಳೆ 1 ಕೆಜಿಗೆ 10 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಹಿಂಗೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾವ್ರೆ. ಮಧ್ಯಮ ವರ್ಗದವರು ಆ ಕಡೆ ಶ್ರೀಮಂತರು ಹಾಕಾಗ್ತಿಲ್ಲ, ಬಡವರು ಹಾಕಾಗ್ತಾ ಇಲ್ಲ. ಸೆಂಟ್ರಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಡವರ್ಗದವರು ಇನ್ನೂ ಬಡವರು ಆಗ್ತಿದ್ದಾರೆ. ಮನೆಗಳಿಲ್ಲ. ಇದೆಲ್ಲ ಓಕೆ. ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಿಗೆ ನಮಗೆ ಇಟ್ಕೊಂತ ಬಾಡಿಗೆ ಮನೆಗಳು ಸಿಗ್ತಾವ, ಅದು ಇಲ್ಲ. ಅದು ಕೂಡ ಜಾಸ್ತಿ. ಕೇಳಿದ್ರೆ ಓನರ್ಗಳು ಹೇಳ್ತಾರೆ, ಎಲ್ಲಾ ರೇಟು ಜಾಸ್ತಿ ಆಗಿದೆ, ನಾನೇ ಕಡಿಮೆ ಕೊಡ್ಬೇಕು ಬಾಡಿಗೆ, ನಂದು ಜಾಸ್ತಿ, ನಾನು ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ. ಅವರು ಬಾಡಿಗೆ, ಮನೆ ಬಾಡಿಗೆ ಕೂಡ ಜಾಸ್ತಿನೇ. ಎಲ್ಲಾ ಜಾಸ್ತಿ. ದುಬಾರಿ ದುನಿಯಾ. ಹೆಂಗ ತಡ್ಕೊಳುತ್ತೆ ಜೀವ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ. ನೋಡಿ, ಅಕ್ಕಿ 1 ಕೆಜಿಗೆ 5ರಿಂದ 30 ರೂಪಾಯಿವರೆಗೆ ಏರಿಕೆ ಆಗಿದೆ. ಅಕ್ಕಿ, ಒಣಮೆಣಸು 1 ಕೆಜಿಗೆ 150 ರೂಪಾಯಿವರೆಗೂ ಏರಿಕೆ ಆಗಿದೆ. ಒಣಮೆಣಸು. ಇದ್ರ ಜೊತೆಗೆ ತೊಗರಿಬೇಳೆ 15ರಿಂದ 20 ರೂಪಾಯಿ 1 ಕೆಜಿಗೆ ಜಾಸ್ತಿ ಆಗಿರೋದು. ಕಡಲೆಕಾಯಿ 1 ಕೆಜಿಗೆ 20 ರೂಪಾಯಿವರೆಗೆ ಏರಿಕೆ ಆಗಿರೋದು. ಉದ್ದಿನ ಬೇಳೆ 1 ಕೆಜಿಗೆ 15 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಕಡಲೆಬೇಳೆ 1 ಕೆಜಿಗೆ 10 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಹಿಂಗೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾವ್ರೆ. ಮಧ್ಯಮ ವರ್ಗದವರು ಆ ಕಡೆ ಶ್ರೀಮಂತರು ಹಾಕಾಗ್ತಿಲ್ಲ, ಬಡವರು ಹಾಕಾಗ್ತಾ ಇಲ್ಲ. ಸೆಂಟ್ರಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಡವರ್ಗದವರು ಇನ್ನೂ ಬಡವರು ಆಗ್ತಿದ್ದಾರೆ. ಮನೆಗಳಿಲ್ಲ. ಇದೆಲ್ಲ ಓಕೆ. ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಿಗೆ ನಮಗೆ ಇಟ್ಕೊಂತ ಬಾಡಿಗೆ ಮನೆಗಳು ಸಿಗ್ತಾವ, ಅದು ಇಲ್ಲ. ಅದು ಕೂಡ ಜಾಸ್ತಿ. ಕೇಳಿದ್ರೆ ಓನರ್ಗಳು ಹೇಳ್ತಾರೆ, ಎಲ್ಲಾ ರೇಟು ಜಾಸ್ತಿ ಆಗಿದೆ, ನಾನೇ ಕಡಿಮೆ ಕೊಡ್ಬೇಕು ಬಾಡಿಗೆ, ನಂದು ಜಾಸ್ತಿ, ನಾನು ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ. ಅವರು ಬಾಡಿಗೆ, ಮನೆ ಬಾಡಿಗೆ ಕೂಡ ಜಾಸ್ತಿನೇ. ಎಲ್ಲಾ ಜಾಸ್ತಿ. ದುಬಾರಿ ದುನಿಯಾ. ಹೆಂಗ ತಡ್ಕೊಳುತ್ತೆ ಜೀವ